ಈಗ ಅವ್ರ ಪರಿಸ್ಥಿತಿ ನೋಡ್ಬೇಕು ಸರ್. ನೀವು ಎಲ್ಲರೂ ರಸ್ತೆ ಮ್ಯಾಗ ಅದಾರ ಇಲ್ಲಿ. ರೈತರ ಮಾಲ್ ಅಂಕೇರಿ ಏನು ಕಿಮ್ಮತ್ ಇಲ್ದಂಗೆ ಆಗೈತ್ರಿ ಇಲ್ಲಿ. ಮಳೆ ಬಂದ್ರೆ ಅವ್ರಿಗೆ ಏನು ಪ್ರೊಟೆಕ್ಷನ್ ಅಂತಿಲ್ಲ, ಏನೂ ಇಲ್ಲ. ರೈತರೆಲ್ಲ ರಸ್ತೆ ಮ್ಯಾಗ ಅದಾರ. ಮಾಲನ್ನು ಸಿಗ್ತಾ ಇಲ್ಲ ಹೊಲದಾಗ. ಅದು ಮಾಲ್ ತಗೊಂಡು ಬಂದು ಇಲ್ಲಿ ಮಾರಬೇಕಂದ್ರೆ ಇಲ್ಲಿ ಮಾಲ್ಗೆ ಬೆಲೆನೂ ಸಿಗ್ತಾ ಇಲ್ಲ. ಎಲ್ಲರೂ ತ್ರಾಸದಲ್ಲಿ ರೈತನೇ ಸಾವಾಗ್ತಾ ಇದ್ದಾನೆ. ನಮ್ಮ ಸಲುವಾಗಿ ಇಲ್ಲ, ನೀವು ರೈತನ ಸಲುವಾಗಿ ನಮ್ಮ ಜೈ ಕಿಸಾನ್ ಮಾರ್ಕೆಟ್ ವಾಪಸ್ ಓಪನ್ ಮಾಡಬೇಕಂತ ನಮ್ಮ ಸರ್ಕಾರದಿಂದ ಮನವಿ ಇದೆ. ಸತೀಶ್ ಜಾರಕಿಹೊಳಿ ಮುಂದೆ ಜೈ ಕಿಸಾನ್ ಮಾರುಕಟ್ಟೆ ವ್ಯಾಪಾರಿಗಳ ಕಣ್ಣೀರು. ಜೈ ಕಿಸಾನ್ ಮಾರುಕಟ್ಟೆ ಬಂದಾಗಿರುವ ಹಿನ್ನೆಲೆಯಲ್ಲಿ ವ್ಯಾಪಾರಿಗಳ ಪರಿಸ್ಥಿತಿ ಬೀದಿಗೆ ಬಂದಿದೆ. ಇದರಿಂದ ಅವರು ಕಣ್ಣೀರಿನಲ್ಲಿ ಕೈ ತೊಳೆದುಕೊಳ್ಳುತ್ತಿದ್ದಾರೆ. ಅಲ್ಲದೆ ಇತ್ತೀಚೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ನಡೆಸಿದ ಸಭೆಯಲ್ಲಿ ರೈತರು ಕಣ್ಣೀರು ಹಾಕಿದ ಘಟನೆ ನಡೆದಿದೆ. ಮಳೆಯಿಂದಾಗಿ ವ್ಯಾಪಾರ ವಹಿವಾಟು ಆಗುತ್ತಿಲ್ಲ. ರೈತರು ತಂದ ತರಕಾರಿ ಹಾಳಾಗಿ ನಷ್ಟವಾಗ್ತಿದೆ. ಹಾಗಾಗಿ ಜೈ ಕಿಸಾನ್ ಮಾರುಕಟ್ಟೆ ಪುನಃ ಆರಂಭಿಸುವಂತೆ ವರ್ತಕರು ಆಗ್ರಹಿಸಿದ್ದಾರೆ. ಈ ಸಂಬಂಧ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ನಡೆಯಿತು. ಈ ವೇಳೆ ವ್ಯಾಪಾರಿಗಳು ತಮ್ಮ ಅಳಲು ತೋಡಿಕೊಂಡರು. ಕೆಲ ರೈತರು ಕಣ್ಣೀರು ಕೂಡ ಹಾಕಿದ್ರು. ಸದ್ಯ ಮೂಲಭೂತ ಸೌಕರ್ಯವಿಲ್ಲದೆ ಬೀದಿಯಲ್ಲೇ ಜೈ ಕಿಸಾನ್ ವರ್ತಕರು ವ್ಯಾಪಾರ ಮಾಡುತ್ತಿದ್ದಾರೆ. ಮಳೆ ಬಿಸಿಲಿಗೆ ತರಕಾರಿ ಹಾಳಾಗಿ ರೈತರು ವರ್ತಕರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಹೀಗಾಗಿ ಬಂದ್ ಆಗಿರುವ ಜೈ ಕಿಸಾನ್ ಮಾರುಕಟ್ಟೆ ಮತ್ತೆ ತೆರೆಯುವಂತೆ ಸಭೆಯಲ್ಲಿ ಒತ್ತಾಯಿಸಿದರು. ಬೆಳಗಾವಿ ನಗರದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಜೈ ಕಿಸಾನ್ ಮಾರುಕಟ್ಟೆ ಹಲವು ಕಾರಣಗಳಿಂದ ಬಂದ್ ಆಗಿದೆ. ಇದರಿಂದ ವ್ಯಾಪಾರಿಗಳು ಮತ್ತು ರೈತರಿಗೆ ಸಾಕಷ್ಟು ಸಮಸ್ಯೆ ಎದುರಿಸುತ್ತಿದ್ದಾರೆ. ಜೈ ಕಿಸಾನ್ ಮಾರುಕಟ್ಟೆ ಮರಳಿ ಆರಂಭಿಸುವ ಮೂಲಕ ನಮ್ಮನ್ನ ಬದುಕಿಸುವಂತೆ ವರ್ತಕರು ಸಚಿವ ಸತೀಶ್ ಜಾರಕಿಹೊಳಿ ಅವರಲ್ಲಿ ಮನವಿ ಮಾಡಿಕೊಂಡರು. ತಾತ್ಕಾಲಿಕವಾಗಿ ಎಪಿಎಂಸಿ ಸಂಡೇ ಮಾರ್ಕೆಟ್ ರಸ್ತೆಯಲ್ಲಿ ವ್ಯಾಪಾರ ಮಾಡುತ್ತಿದ್ದಾರೆ. ಕುಡಿಯುವ ನೀರು, ಶೌಚಾಲಯ, ಶೆಡ್, ವಿದ್ಯುತ್ ಇಲ್ಲದೆ ಬೀದಿಯಲ್ಲಿ ವ್ಯಾಪಾರ ಮಾಡುವ ಪರಿಸ್ಥಿತಿ ವ್ಯಾಪಾರಿಗಳು ಅನುಭವಿಸುತ್ತಿದ್ದಾರೆ. ಸಮಸ್ಯೆ ಆಲಿಸದ ಎಪಿಎಂಸಿ ಅಧಿಕಾರಿಗಳ ವಿರುದ್ಧ ವರ್ತಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ನಮ್ಮ ಜೈ ಕಿಸಾನ್ ಲೈಸೆನ್ಸ್ ಕ್ಯಾನ್ಸಲ್ ಆಗಿ 7ರಿಂದ 8 ತಿಂಗಳ ಮ್ಯಾಗ ಆಯಿತು. ಅಲ್ಲಿ ಈಗ ನಾವು 200 ಮಂದಿ ಜೈ ಕಿಸಾನ್ದಾಗ ಕೆಲಸ ಮಾಡ್ತಿದ್ವಿ ರೀ. ಈಗ ಅವ್ರ ಪರಿಸ್ಥಿತಿ ನೋಡ್ಬೇಕು ಸರ್. ನೀವು ಎಲ್ಲರೂ ರಸ್ತೆ ಮ್ಯಾಗ ಅದಾರ ಇಲ್ಲಿ. ರೈತರ ಮಾಲ್ ಅಂಕೇರಿ ಏನು ಕಿಮ್ಮತ್ ಇಲ್ದಂಗೆ ಆಗೈತ್ರಿ ಇಲ್ಲಿ. ಮಳೆ ಬಂದ್ರೆ ಅವ್ರಿಗೆ ಏನು ಪ್ರೊಟೆಕ್ಷನ್ ಅಂತಿಲ್ಲ, ಏನೂ ಇಲ್ಲ. ರೈತರೆಲ್ಲ ರಸ್ತೆ ಮ್ಯಾಗ ಅದಾರ. ರೈತರ ಜೊತೆ ಕನೆಕ್ಟೆಡ್ ಇದ್ದಿದ್ದ ಫ್ಯಾಮಿಲೀಸ್ ಆಯ್ತು, ರೈತರ ಜೊತೆ ಕನೆಕ್ಟೆಡ್ ಇದ್ದ ಬಿಸ್ನೆಸ್ಗಳು ಆಯ್ತು, ಎಲ್ಲ ರಸ್ತೆ ಮ್ಯಾಗ ಅದಾರ. ಬೇಕಾದ್ರೆ ಚಿಲ್ಲರ್ ಮಾರೋ ವ್ಯಾಪಾರಿಗಳು ಅದಾರು ಮತ್ತು ಬಾರ್ದಾನ್ ಮಾರೋ ವ್ಯಾಪಾರಿಗಳು ರಸ್ತೆ ಮ್ಯಾಗ ಅದಾರ. ಇದನ್ನ ಒಂದು ಸರ್ಕಾರಕ್ಕೆ ಏನು ಕೇಳ್ಕೊತನು, ಈ ಡಿಸಿಷನಿಂದ 10ರಿಂದ 20,000 ಫ್ಯಾಮಿಲಿಗಳು ರಸ್ತೆ ಮೇಲೆ ಬಂದವ್ರಿ. ಇದರಿಂದ ಅವ್ರ ಜೀವನ ನೋಡೋದು ಕಠಿಣ ಆಗೈತಿ. ಮೊದಲೇ ಇದಕ್ಕೆ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ರೈತರ ಪ್ರಾಬ್ಲಮ್ ಆಗೈತಿ. ರೈತರು ಅಲ್ಲಿಂದ ಇಷ್ಟು ದೂರ ಬಂದು ತೊಗೊಂಡ್ಬಂದು ಇಲ್ಲಿ ಮಳೆಯಾಗಿ ಇಲ್ಲಿ ಮಾಲ್ ಹೋಗೋದು, ಅವಕ್ಕೇನು ಬೆಲೆನೇ ಇಲ್ಲ. ಇವತ್ತು ನೀವು ಮಾರ್ಕೆಟ್ದಾಗ ನೋಡ್ತಿರ್ಬೇಕ್ರಿ, ಏನೂ ಯಾವುದಕ್ಕೂ ಬೆಲೆ ಇಲ್ಲ. ಎಲ್ಲ ನೀರು ಹತ್ತಿ ಎಲ್ಲ ಬಾದಾಗಿ ಬಿಟ್ಟಿದ್ರಿ. ಇದರಿಂದ ಏನಾಗೈತೆ ರೈತ ರಾತ್ರಿ ಎಲ್ಲ ದುಡೋದು, ತೊಗೊಂಡ್ಬಂದು ರಾತ್ರಿ ಬಂದಿಲ್ಲ ಹಚ್ಚ ಅದಕ್ಕೆ ಏನೂ ಕಿಮ್ಮತ್ತಿಲ್ದಂಗೆ ಆದ್ರೆ ಅವ್ರ ಪಾಪ ಏನು ಮಾಡಬೇಕು? ಇದಕ್ಕೆ ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನು, ನೀವು ಪ್ರಾಕ್ಟಿಕಲಾಗಿ ಎನ್ಕ್ವೈರಿ ಮಾಡಿರಿ. ನಾ ಅಗೇನ್ ಅದನ್ನೇ ಹೇಳಕತ್ತೀವಿ ರೀ. ಪ್ರಾಕ್ಟಿಕಲಾಗಿ ಎನ್ಕ್ವೈರಿ ಮಾಡಿರಿ, ನೀವು ತೊಗೊಂಡು ಡಿಸಿಷನ್ ರಿವೋಕ್ ಮಾಡ್ಕೋಬೇಕಂತ ಕೇಳ್ಕೊತೀನಿ. ಇದರಿಂದ ಎಲ್ಲ ಜನಜೀವನ ವ್ಯವಸ್ಥೆ ಆಗೈತಿರಲ್ಲ. ಎಲ್ಲರೂ ರಸ್ತೆ ಮ್ಯಾಗದಾರು, ಎಲ್ಲ ಬೀದಿ ಮ್ಯಾಗದಾರು. ಅವ್ರ ಮುಂದಿನ ಜೀವನ ಅಥವಾ ಫ್ಯೂಚರ್ ನಡೆಯೋದು ಭಾಳ ಕಠಿಣ ಆಗಿಬಿಟ್ಟೈತಿ. ಮತ್ತು ರೈತರ ಬಗ್ಗೆ ವಿಚಾರ ಮಾಡಿರಿ ಸರ್, ಪ್ಲೀಸ್ ಹೇಳ್ಕೊತೀನಿ, ರಿಕ್ವೆಸ್ಟ್ ಮಾಡ್ಕೋತೀನಿ. ರೈತರ ಬಗ್ಗೆ ರೈತರದ್ದು ಒಂದು ಅವ್ರ ನಿಮ್ಮ ತಲೆಗೆ ಇಟ್ಕೊಂಡು ಒಂದು ಡಿಸಿಷನ್ ತೊಗೊಂಡ್ರೆ ಚಲೋ ಆಗುತ್ತೆ ರೀ. ಮಾನ್ಯ ಜಿಲ್ಲಾಧಿಕಾರರು ಮತ್ತೆಲ್ಲ ಸರ್ಕಾರ ವಿನಂತಿ ಮಾಡ್ಕೋತೀನಿ, ಒಂದು ಸ್ವಲ್ಪ ಜೈ ಕಿಸಾನ್ ಬಗ್ಗೆ ವಿಚಾರ ಮಾಡಿ ನಮ್ಮ ಮಾರ್ಕೆಟ್ ರಿವೋಕ್ ಮಾಡಿ ಕೊಟ್ರೆ ರೈತರಿಗೂ ಅನುಕೂಲ ಆಗುತ್ತೆ, ಕಸ್ಟಮರ್ಗೂ ಅನುಕೂಲ ಆಗುತ್ತೆ. ಎಲ್ಲ ಈ ಥರ ಕನೆಕ್ಟೆಡ್ ಬಿಸ್ನೆಸ್ ಆಯಿತು, ಹೋಟೆಲ್ ಆಯ್ತು, ಬಾರ್ದಾನ್ ಮಾರೋರು ಆಯ್ತು, ಎಲ್ಲರಿಗೂ ಒಂದು ಸ್ವಲ್ಪ ಮದದಾಗತ್ತೆ. ಇಲ್ಲಿ ಪರಿಸ್ಥಿತಿ ಹೆಂಗಿತ್ತು, ಅಲ್ಲಿದ್ದಾಗ ಪರಿಸ್ಥಿತಿ ಹೆಂಗಿತ್ತು? ಅಲ್ಲಿ ಹೆಂಗಿತ್ತು ಸರ್, ಎಲ್ಲ ನಮ್ದು ಹೆಂಗಿತ್ತು, ಶೆಡ್ ಇತ್ತು, 1000 ಸ್ಕ್ವೇರ್ ಫೀಟ್ ಜಾಗ ಇತ್ತು. ಮಾಲ್ ಬಂದ್ರೆ ಏನಾಗುತ್ತೆ, ಪೂರಾ ರೈತರ ಮಾಲೆಲ್ಲ ಒಳಗಡೆ ಇರುತ್ತೆ. ಬಿಸಿಲು ಹತ್ತಿರಕ್ಕೆಲ್ಲ, ಮಳೆ ಹತ್ತಿರಕ್ಕೆಲ್ಲ ಪ್ರೊಟೆಕ್ಷನ್ ಇರ್ತೈತೆ ಮಾಲಿಗೆಲ್ಲ. ಪೂರಾ ಏನಾಯ್ತು, ರೈತರು ಕಸ್ಟಮರ್ ಎನಿ ಟೈಮ್ ಬಂದ್ರೂ ಅವ್ರು ಚೆನ್ನಾಗಿರೋ ಮಾಲ್ ಸಿಗ್ತಿತ್ತು, ಅದಕ್ಕೆ ಬೆಲೆನೂ ಸಿಗ್ತಿತ್ತು. ಇಲ್ಲಿ ಏನಾಗೈತೆ ಎಲ್ಲ ರಸ್ತೆ ಮೇಲೆ ಬೀಳಾದ್ರೆ ಇದಕ್ಕೆ ನೀರು ಹತ್ಕೊಳ್ಳಿ ಏನಾಗೈತೆ, ಪೆರಿಷಬಲ್ ಗುಡ್ಸ್ ನೀರು ಹತ್ಕೊಳ್ಳಿ ಎಲ್ಲ ಬಾದ ಹೋಗ್ಬಿಡ್ತಾರೆ. ಅದು ಕಸ್ಟಮರ್ ಹೆಂಗೆ ತೊಗೋಬೇಕ್ರಿ, ಅದು ಬಾದ ಹತ್ಕೊಳ್ಳಿ ಏನು ಮಾಡ್ಬೇಕು, ನಾವು ಒಗದ ಬಿಡ್ಬೇಕ್ರಿ. ಈಗ ನೀವು ಅಲ್ಲಿ ಬೇಕಾದ್ರೆ ಹಿಂದ್ಗಡೆ ನೋಡ್ರಿ, ಎಲ್ಲ ಒಗದೋಗೋದು ಹೊಂಟಾರ್ರಿ, ಬೆಲೆನೇ ಅಲ್ರಿ ಏನು. ಅಲ್ಲೇನಾಯ್ತು, ನಮ್ದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಹಂಗಿತ್ತು ರೀ. ಗಾಡಿ ಬಂದು ರಿವರ್ಸ್ ಹತ್ತಿರ ಎಲ್ಲ ಮಾಲ್ ಒಳಗಡೆ, ಗುಡ್ಸ್ ಎಲ್ಲ ಒಳಗಡೆ, ಅದೆಲ್ಲ ಪೂರಾ ಪ್ರೊಟೆಕ್ಟೆಡ್ ಎಲ್ಲ. ಮತ್ತೆಲ್ಲ ಸೆಕ್ಯೂರಿಟಿ, CCTV ಕ್ಯಾಮ್ರಾ. ಮತ್ತು ಇಲ್ಲಿ ಏನಾಗ ಮತ್ತೊಂದೇನು ಇಶ್ಯೂ ಐತ್ರಿ ಸರ್, ರೈತರು ಬಂದು ರಾತ್ರಿ ಇಳಿಸ್ತಾರೆ ರೀ, 4 ಗಂಟೆಗೆ ಬಂದು ಮಲ್ಕೋತಾರೆ ಪಾಪ. ಅವ್ರ 5 ಗಂಟೆಗೆ ಅಂದ್ರೆ ಅವ್ರು ಡಾಗ ಇರೋದಿಲ್ಲ, ತುಡುಗ ಆಗ್ತಾವ್ರಿ, ಚೋರಿ ಆಗತ್ತವ್ರಲ್ಲ. ಸೇಫ್ಟಿನೆಸ್ನೇ ಇಲ್ರಿ, ಪೂರಾ ತುಡುಗ ಹೊಂಟವ್ರು. ಅವ್ರು ರಾತ್ರಿ 2 ದುಡಿಯೋದು, ಇಲ್ಲಿ ಬಂದೆಲ್ಲ ಅವ್ರ ಮಾಲ್ ತುಡುಗ ಆಗ್ಬಿಡ್ತಾವ.
ಅದಕ್ಕೆ ಏನು ಮಾಡ್ಬೇಕ್ರಿ, ಇದು ಪ್ರೊಟೆಕ್ಷನ್ ಇಲ್ಲ, ಏನೂ ಇಲ್ಲ. ಜೈ ಕಿಸಾನ್ ಮಾರ್ಕೆಟ್ ನೋಡ್ರಿ, ಪೂರಾ ಹೈಟೆಕ್ ಇನ್ಫ್ರಾಸ್ಟ್ರಕ್ಚರ್ ಇತ್ತು, ಎಲ್ಲ ಸೆಕ್ಯೂರಿಟಿ ಮತ್ತು ನಿಮ್ಮ ಮಾಲ್ ಗೂಡ್ಸ್ ಇಳ್ಸಕ್ಕೆಲ್ಲ ಜಾಗ ಎಲ್ಲ ಚೆನ್ನಾಗಿತ್ತು ರೀ. ಇದು ಸ್ವಲ್ಪ ಸರ್ಕಾರ ವಿನಂತಿ ಮಾಡ್ಕೋತು, ನೀವು ಇನ್ನೊಂದು ಟೈಮ್ ಎನ್ಕ್ವೈರಿ ಟೀಮ್ ಕೊಂಡಿಸ್ರಿ, ಎಲ್ಲ ಮಾಡಿರಿ, ಎನ್ಕ್ವೈರಿ ಮಾಡಿ ಅದು ನಮ್ಮ ಲೈಸೆನ್ಸ್ ರಿವೋಕ್ ಮಾಡಿ ಕೊಡ್ರಿ. ನನ್ನ ಹೆಸರು ವಿನಾಯಕ್ ಶಿವಾಯಿ ತುಕಾರ್. ನಾವು ಕಳೆದು ಹಲವಾರು ದಿನಗಳಿಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ. ಆದರೆ ನಮಗೆ ಕಷ್ಟ ಭಾಳ ಐತಿ. ಅದನ್ನು ನಾವು ಹೇಳಿದ್ದಕ್ಕೆ ನಮ್ಮ ಕಷ್ಟ ಎಲ್ಲರಿಗೆ ಹೇಳಿದ್ರೂ ನಮ್ಮ ಕಷ್ಟ ಅರ್ಥ ಮಾಡ್ಕೊಳ್ಳಿಕ್ಕೆ ಯಾರೂ ತಯಾರಿಲ್ಲ. ಮತ್ತು ನಮಗೆ ಇಲ್ಲಿ ರೋಡ್ ಮ್ಯಾಗ್ ತಂದು ಇಟ್ಟಿದ್ದಾರೆ. ರೈತರ ಮಾಲ್ ಇಳಿಸ್ಲಿಕ್ಕೆ ಜಾಗ ಇಲ್ಲ. ರೈತರು ರಾತ್ರಿ ಬಂದು 3 ಗಂಟೆಗೆ ಬಂದು ತಮ್ಮ ಮಾಲನ್ನು ತಾವೇ ಕಾವಲ ಮಾಡಬೇಕು. ಮಾಲ್ ತುಡುಗಾಗ್ತಾ ಇದೆ. ಮತ್ತು ವ್ಯಾಪಾರಸ್ಥರು ಬಂದು ರೈತರ ಮಾಲ್ ತೊಗೊಂಡು ಹೋದ್ಮೇಲೆ ರೈತರಿಗೆ ಬೆಲೆ ಸಿಗೋದು. ರೈತರು ಎಷ್ಟು ಹೋರಾಟ ಮಾಡಿದ್ರೂ ಅವ್ರಿಗೆ ಮಾರಾಟ ಮಾಡಲಿಕ್ಕೆ ಸರಿಯಾದ ಮಾರ್ಕೆಟ್ ಇರಲಿಲ್ಲ ಅಂದ್ರೆ ಅವ್ರು ಎಷ್ಟು ಹೋರಾಟ ರೈತರು ಮಾಡಿದರೆ ಅವ್ರಿಗೆ ಮಾಲ್ಗೆ ಬೆಲೆ ಸಿಗಲ್ಲ. ಮತ್ತು ನಾವು ಸರ್ಕಾರದಿಂದ ಮನವಿ ಏನು ಮಾಡ್ತಾ ಇದೀವಿ ಅಂದರೆ ರೈತರ ಸಲುವಾಗಿ ಸರ್ಕಾರದಿ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಸರ್ಕಾರ ಇಂಥ ಪರಿಸ್ಥಿತಿಯಲ್ಲಿ ರೈತರಿಗೆ ತಂದಿಟ್ಟಿದೆ, ಅದನ್ನು ವಿಚಾರ ಮಾಡಬೇಕು. ಮತ್ತೊಂದು ಮಾಲ್ ಏನಂದರೆ ಇವಾಗ ನಮ್ಮ ಬೆಳಗಾಮಲ್ಲಿ ಮೆಣಸಿನ್ಕಾಯಿ ವ್ಯಾಪಾರ ಆಗ್ತದೆ. ಭಾಳಷ್ಟು ಹೊರಗಿಂದ ಜನರು ಬರ್ತಾರೆ. ರೈತರು ತಮ್ಮ ಬೆಲೆಗೋಸ್ಕರ ಪರದಾಟ ಮಾಡಿಕೊಂಡು ಇಲ್ಲಿ ಬಂದು ಮಾಲ್ ತಂದು ಇಳಿಸ್ತಾ ಇದ್ದಾರೆ. ಇದು ಮಳೆ ಹೊಡೆತಕ್ಕೆ ಇವತ್ತು ಒಂದು 20 ರೂಪಾಯಿ ಮಾಲ್ ಮಾರೋದು ಬದಲು ಅದು 10 ರೂಪಾಯಿ 12 ರೂಪಾಯಿ ಮಾರ್ತಾ ಇದೆ. ಗಿರಾಕಿ ಏನಿದೆ ರಾಡಿ ಆಗಿದ ತಕ್ಷಣ ಮಾಲ್ ತಗೋತಾ ಇಲ್ಲ. ಮತ್ತು ರೈತರು ಮೊದಲು ಏನು ಮಾಡ್ತಿದ್ರು, ಮಾಲ್ಗಳನ್ನು ತಗೊಂಡು ಬಂದು ನಮ್ಮ ಜೈ ಕಿಸಾನ್ ಮಾರ್ಕೆಟಲ್ಲಿ ಅಂಗಡಿಯಲ್ಲಿ ವಾಸ ಮಾಡಿಕೊಂಡು ಬೆಳಿಗ್ಗೆ ತನ್ನ ಮಾಲ್ ಮಾರ್ಕೊಂಡು ಏನಾರ ತಮ್ಮ ಸಂತಿ ಮಾಡಿ ಮನೆಗೆ ಹೋಗ್ತಾಯಿದ್ರು. ಇವಾಗ ಗಾಡಿಯಲ್ಲಿ ಮಾಲ್ ಹಾಕಿ ಮತ್ತು ಸಪ್ರೇಟ್ ಖರ್ಚು ಮಾಡ್ಕೊಂಡು ಇಲ್ಲಿ ಬಂದು ತಮ್ಮ ಏನಾದ್ರು ವ್ಯವಸ್ಥೆ ಮಾಡ್ಕೋಬೇಕಾಗ್ತಾ ಇದೆ. ರೈತರಿಗೆ ರಾತ್ರಿ ಬಂದ ಮೇಲೆ ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಅದು ಏನೋ ಬಾತ್ರೂಮ್ ಇರ್ತದೆ, ಏನಾದರೂ ಒಂದು ಅನಾಹುತ ಆದರೆ ಅವ್ರಿಗೆ ಯಾವುದೂ ಒಂದು ಸುವಿಧಾ ಇಲ್ಲೇ ಸಿಗ್ತಾ ಇಲ್ಲ. ಮತ್ತು ವ್ಯಾಪಾರಸ್ಥರು ಹೋಗಿ ಎಲ್ಲ ಸರ್ಕಾರ ಹತ್ರ ಮನವಿ ಮಾಡಿದ್ರೂ ಅದು ನಮಗೆ ಬರೀ ವ್ಯಾಪಾರಸ್ಥರನ್ನ ಅಷ್ಟೇ ನೋಡಿಕೊಂಡು ನಮ್ಮ ಮಾರ್ಕೆಟ್ಗೆ ಪರವಾನಗಿ ಕೊಡ್ತಾ ಇಲ್ಲ. ನಾವು ಮನವಿ ಮಾಡೋದೇನೆಂದರೆ ನಮ್ಮ ವ್ಯಾಪಾರಸ್ಥರು ವ್ಯಾಪಾರ ನೋಡಬೇಡ್ರಿ, ರೈತರ ಪರವಾಗಿ ನೀವು ನಮ್ಮ ಮಾರ್ಕೆಟ್ಗೆ ಪರವಾನಗಿ ಕೊಡಿ ಅಂತ ನಾವು ಸರ್ಕಾರಲ್ಲಿ ಕೇಳ್ಕೊತೀವಿ. ಮತ್ತು ಇವಾಗ ಇದು ಮಳೆಗಾಲ ಸ್ಟಾರ್ಟ್ ಆಯಿತು. ಇವಾಗ ಸ್ವಲ್ಪ ಬಿಸಿಲಿನ ಹೊಡೆತಕ್ಕೆ ಮಾಲನ್ನು ಸಿಗ್ತಾ ಇಲ್ಲ ಹೊಲದಾಗ. ಅದು ಮಾಲ್ ತೊಗೊಂಡು ಬಂದು ಇಲ್ಲಿ ಮಾರಬೇಕಂದ್ರೆ ಇಲ್ಲಿ ಮಾಲ್ಗೆ ಬೆಲೆನೂ ಸಿಗ್ತಾ ಇಲ್ಲ. ಎಲ್ಲರೂ ತ್ರಾಸದಲ್ಲಿ ರೈತನೇ ಸಾವಾಗ್ತಾ ಇದ್ದಾನೆ. ನಮ್ಮ ಸಲುವಾಗಿ ಇಲ್ಲ, ನೀವು ರೈತನ ಸಲುವಾಗಿ ನಮ್ಮ ಜೈ ಕಿಸಾನ್ ಮಾರ್ಕೆಟ್ ವಾಪಸ್ ಓಪನ್ ಮಾಡ್ಬೇಕಂತ ನಮ್ಮ ಸರ್ಕಾರದಿಂದ ಮನವಿ ಇದೆ. ಈಗ ಇಲ್ಲಿ ಯಾವ ಥರ ಮಾರಾಟ ಆಗುತ್ತೆ ನಿಮ್ಮ? ನೋಡ್ರಿ ಸರ, ಮಾರಾಟ ಯಾವ ಥರ ಅಂದರೆ ಮಾಲ್ ಬಂದಮೇಲೆ ಮಾಲ್ ಮಾರೇ ಮಾರ್ತದ, ಆದರೆ ರೈತಗೆ ತಕ್ಕಂಗೆ ವ್ಯಾಪಾರ ಆಗ್ತಾ ಇಲ್ಲ. ಸುವಿಧಾ ಇಲ್ಲ ಅಂದಮೇಲೆ ಹೆಂಗೆ ವ್ಯಾಪಾರ ಆಗಬೇಕು? ಒಂದು ಮಾಲ್ ನೀವೇ ತೊಗೊಳಕ್ಕೆ ಹೋದರೆ ಅದು ಚೆನ್ನಾಗಿ ಕಾಣಿಸ್ಲಿಲ್ಲ ಅಂದರೆ ಅದು ಒಂದು 100 ರೂಪಾಯಿ ಇದ್ದರೆ ನೀವು 10 ರೂಪಾಯಿ ಬೇಡ್ತೀರಿ. ಅದೇ ನಿಮಗೆ ಚಂದ ಕ್ವಾಲಿಟಿ ಮಾಡ್ಕೊಂಡು ಅದು ಫಾರ್ಮ್ನಾಗ ಇಟ್ಟ ಮೇಲೆ ನೀವು 10 ರೂಪಾಯಿ ಮಾಲ್ 150ಕ್ಕೆ ತೊಗೊಂಡು ಬರ್ತೀರಿ. ನಾವು ಹೇಳೋ ಮಾತಿಗೆ ಅರ್ಥ ಮಾಡಿಕೊಂಡು ಸರ್ಕಾರ ನಮಗೆ ನಮ್ಮ ಮಾರ್ಕೆಟನ್ನು ಒದಗಿಸ್ಬೇಕಂತ ನಾವು ವಿಚಾರ ಮಾಡ್ತೀವಿ. ನನ್ನ ಹೆಸರು ಅಸ್ಲಂ ಅಂತ. ಸರ್, ನಾವು ಬರೋದು ಸಿರ್ಸಿಯಿಂದ ಆ ಮಾರ್ಕೆಟಿಗೆ ಬರ್ತಿದ್ವಿ. ಅಲ್ಲಿಂದ ಇಲ್ಲಿಗೆ ಬರೋಕೆ ನಮಗೂ ತ್ರಾಸ ಆಗ್ತೈತಿ. ನಮ್ಗೆ ಅಲ್ಲೆಲ್ಲ ಭಾಳ ಅನುಕೂಲ ಇತ್ತು. ಆದರೆ ಆ ಮಾರ್ಕೆಟಿಂದ ಈ ಮಾರ್ಕೆಟಿಗೆ ಬರೋಕೆ ಸಿಕ್ಕಾಬಿಟ್ಟು ತೊಂದರೆ ಆಗ್ತೈತಿ. ಇನ್ನೊಂದೇನಪ್ಪ ಅಂದ್ರೆ ಅಲ್ಲಿ ನಾವು ಸಿರ್ಸಿಯಿಂದ ಇಲ್ಲಿ ಬರೋದ್ರಾಗ ಇಲ್ಲಿಂದ ಒಯ್ಯೋ ಮಾಲ್ ಅಲ್ಲಿ ಆ ಮಾರ್ಕೆಟಿಂದ ಜೈ ಕಿಸಾನ್ ಮಾರ್ಕೆಟಿಂದ ಹೋಗೋದಿದ್ರೆ ಮಾಲೆಲ್ಲ ನಮ್ಗೆ ಫ್ರೆಶ್ ಇರ್ತಿತ್ತು. ಈ ಮಾರ್ಕೆಟಿಂದ ಅಲ್ಲಿ ಹೋಗ್ದು ಇಲ್ಲಿ ಹೋಗ್ದು ಅನ್ನೋದ್ರೆ ಮಾಲ್ ಪೂರ್ತಿ ಡ್ಯಾಮೇಜ್ ಆಗ್ತೈತಿ. ನಮ್ಗೆ ಸಿಕ್ಕಾಬಿಟ್ಟು ತೊಂದರೆ ಆಗ್ತೈತಿ. ನಮ್ಗೆ ಆ ಮಾರ್ಕೆಟ್ ಇದ್ರೆ ನಮ್ಗೆ ಭಾಳ ಬೆನಿಫಿಟ್ ಆಗ್ತೈತಿ. ಯಾಕಂದ್ರೆ ಮಾರ್ಕೆಟಿಂದ ಬೇಗ ಬರ್ತೀವಿ, ಬೇಗ ಹೋಗ್ಬಿಡ್ತೀವಿ. ಈ ಮಾರ್ಕೆಟಿಗೆ ಬಂದ್ವಿ ಅಂದ್ರೆ ಇಲ್ಲಿಂದ ಹೋಗೋದೇ ನಾವು 1 ಗಂಟೆ ಆಗ್ತೈತಿ. ಆ ಮಾರ್ಕೆಟಿಂದ ಅಂದ್ರೆ 9 ಗಂಟೆ ನಾವು ಮಾರ್ಕೆಟಿಂದ ಹೊರಗೆ ಹೋಗ್ಬಿಡ್ತೀವಿ. ನಾವು ಅಲ್ಲಿಂದ ಮತ್ತೆ 300 ಕಿಲೋಮೀಟರ್ ಹೋಗೋದ್ರಾಗ ಮಾರ್ಕೆಟ್ ಅಲ್ಲಿಂದ ಹೋಗ್ತೇವಲ್ಲ 300 ಕಿಲೋಮೀಟರ್ ಹೋಗೋದ್ರಾಗ ಮಾಲೆಲ್ಲ ಪೂರ್ತಿ ಫ್ರೆಶ್ ಇರ್ತಿತ್ತು. ಇಲ್ಲಿಂದ ಹೋಗೋದ್ರೆ ಮಾಲ್ ಪೂರ್ತಿ ಮೇಲ್ಗಡೆ ಗಾಡಿ ಹಾಕೊಂಡೋದೆಲ್ಲ ಸುಟ್ಟು ಹೋಗ್ಬಿಡ್ತೈತಿ ಬಿಸಿಲಿಗೆ, ಏನೇನೂ ತಡೆಯಂಗಿಲ್ಲ. ಇಲ್ಲಿ ಮತ್ತೆ ಈಗ ಪೂರ್ತಿ ಗಲೀಜು. ಅಲ್ಲಿ ಹೋದ್ಬಿಡಿ ನಮ್ಗೆ ಏನೇನು ಎಲ್ಲ ಡ್ಯಾಮೇಜ್. 10,000 ರೂಪಾಯಿ ಮಾಲ್ ಹೋಯ್ತು, 5,000 ರೂಪಾಯಿ ಮಾಲ್ ಹಾಳಾಗ್ತೈತೆ ನಮ್ಗೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಾನು. ನಮ್ಗೆ ಅದೇ ಮಾರ್ಕೆಟ್ ಕೊಟ್ಬಿಟ್ರೆ ನಮ್ಗೆ ಭಾಳ ಅನುಕೂಲ ಆಗ್ತೈತಿ. ನಿಮ್ಮ ಹೆಸರು? ಮನೋಜ್ ಸರ್.